ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಆಂಜನೇಯ ನಗರದ ಎದುರಿಗೆ ಆಂಜನೇಯ ನಗರದ ಒಂದು ಮಹಾಗಣಪತಿ ದೇವಸ್ಥಾನಕ್ಕೆ ಇವತ್ತು ಪರಿಸರ ದಿನಾಚರಣೆಯ ಅಂಗವಾಗಿ ವಿದ್ಯಾ ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಪ್ರೀ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳು ಇಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವ ಸಲುವಾಗಿ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಇದೇ ಗಣಪತಿ ದೇವಸ್ಥಾನ ಅಂದರೆ ಇದು ಒಳಗೆ ಬರ್ತೈತಿ, ಎದುರಿಗೆ ಒಳಗೆ ಬರ್ತೈತಿಲ್ಲ, ಇದೇ ಗಣಪತಿ ದೇವಸ್ಥಾನ. ಈ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿನೇ ವಿದ್ಯಾ ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಪ್ರೀ ಪ್ರೈಮರಿ ಸ್ಕೂಲ್ ಅನ್ನುವಂಥ ಒಂದು ಸ್ಕೂಲ್ ಓಪನ್ ಆಗಿದೆ. ಆ ಸ್ಕೂಲಿನ ಮಕ್ಕಳು ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವ ಅಂಗವಾಗಿ ಇವತ್ತು ಈ ಸಂಚಿಕೆಯನ್ನು ನಾನು ಮಾಡ್ತಾಯಿದ್ದೀನಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೇನೆ. ಈ ಒಂದು ಪ್ರದೇಶದಲ್ಲಿ ಹಚ್ಚ ಹಸಿರಾದ ವನಸಿರಿಯನ್ನೇ ನಾವು ಇಲ್ಲಿ ನೋಡ್ಬೋದಾಗಿದೆ. ಇವರು ಯಂಗ್ಸ್ಟಾರ್ಸ್, ಇವರೆಲ್ಲರೂ ಆಂಜನೇಯ ನಗರದ ಮುಂದಿನ ಭಾವಿ ನಾಗರಿಕರಂತೇಳಿ ಕರಿಬೋದು ಇವ್ರನ್ನ. ಹೀಗಾಗಿ ಕನ್ನಡಿಗ ಚಾನಲ್ YTಯ ಮುಖಾಂತರ ಪರಿಸರ ದಿನಾಚರಣೆಯ ಅಂಗವಾಗಿ ಈ ಒಂದು ಗಾರ್ಡನ್ನಲ್ಲಿ ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಸುಂದರವಾದ ಪರಿಸರ ಹಾಗೂ ಈ ಪರಿಸರದಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಗಿಡ ಮರಗಳನ್ನು ನೋಡ್ಬೋದಾಗಿದೆ. ವನಸಿರಿಯೇ ಮೈದಳೆದು ಬಂದಿದ್ದಾಳೇನೋ ಅನ್ನುವಂಥ ವಾತಾವರಣ ಈ ಒಂದು ಆಂಜನೇಯ ನಗರದ ಎದುರಿಗಿನ ಗಣಪತಿ ದೇವಸ್ಥಾನದ ಎದುರಿಗೆ ಇರತಕ್ಕಂಥ ಈ ಒಂದು ಗಾರ್ಡನ್. ಈ ಗಾರ್ಡನ್ನು ಅತಿ ಒಂದು ಜನರಿಗೆ ಬೆಳಗಿನ ವ್ಯಾಯಾಮ ಮಾಡಲಿಕ್ಕೆ, ಜೊತೆಗೆ ಇಲ್ಲಿ ದನಿವಾರಿಸಿಕೊಳ್ಳಲು ಬಿಸಿಲಲ್ಲಿ ದನಿವಾರಿಸಿಕೊಳ್ಳಲು ಕೂಡ ಜನರು ಬರ್ತಾರೆ. ಹೀಗಿರುವಾಗ ಈ ಒಂದು ಪರಿಸರದಲ್ಲಿ ಮಕ್ಕಳನ್ನು ಅಂದರೆ ವಿದ್ಯಾ ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಪ್ರೀ ಪ್ರೈಮರಿ ಸ್ಕೂಲ್, ಇದೇ ಒಂದು ಗಣಪತಿ ದೇವಸ್ಥಾನದ ಎದುರಿಗೆ ಇರತಕ್ಕಂಥ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿಯೇ ವಿದ್ಯಾ ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಪ್ರೀ ಪ್ರೈಮರಿ ಸ್ಕೂಲ್ ಅನ್ನುವಂಥ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಯೂ ಕೂಡ ಪರಿಸರ ದಿನಾಚರಣೆಯ ಅಂಗವಾಗಿ ಅವರು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು ಮಕ್ಕಳ ಒಂದು ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸಿದ್ದೇನೆ. ಇವರು ವಿದ್ಯಾ ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಪ್ರೀ ಪ್ರೈಮರಿ ಸ್ಕೂಲ್ನಲ್ಲಿ ಓದ್ತಿರ್ತಕ್ಕಂಥ LKG UKG ನರ್ಸರಿ ಮಕ್ಕಳು. ಇವರೆಲ್ಲರೂ ಮಕ್ಕಳ ಒಂದು ಸಂತೋಷಕ್ಕೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಾವೆಲ್ಲರೂ ಕೂಡ ಪರಿಸರ ದಿನಾಚರಣೆಯ ಒಂದು ಮಹತ್ವವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ. ಜೊತೆಗೆ ಮೇಡಮ್ ಅವ್ರು ಯಾರು ಮಾತಾಡ್ತಾರೆ ಅನ್ನೋ ಕೇಳೋಣ. ಮೇಡಮ್, ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ಏನಾದ್ರು ನೀವು ಮಾತಾಡ್ತೀರಾ? ಜೂನ್ 5ನೇ ತಾರೀಕು ಎಲ್ಲರೂ ವಿಶ್ವ ಪರಿಸರ ದಿನಾಚರಣೆ ಆಚರಿಸುತ್ತಾರೆ. ಪರಿಸರ ಅಂದರೆ ಎಲ್ಲರಿಗೂ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಹಸಿರು ಅಂದರೆ ಈಗಿನ ಇದರಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಗಿಡ ಮರ ಎಲ್ಲ ಕಡಿತಾ ಇದ್ದಾರೆ. ಅದಕ್ಕೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಎಲ್ಲರೂ ಒಂದೊಂದು ಗಿಡ ಇವತ್ತು ನೆಟ್ಟು ಎಲ್ಲ ಪರಿಸರ ದಿನಾಚರಣೆ ಆಚರಿಸ್ಬೇಕು. ಹಾಗೆ ನಾವಂತೂ ಸಾಲು ಮರದ ತಿಮ್ಮಕ್ಕವ್ರನ್ನಂತೂ ಮೀರ್ಸೋಕ್ಕಾಗಲ್ಲ. ಯಾಕಂದರೆ ಅವರು ಪರಿಸರವನ್ನೇ ಇದನ್ನು ತುಂಬ ಗಿಡಗಳನ್ನು ನೆಟ್ಟೆ ಅವರು ಪ್ರಸಿದ್ಧರಾಗಿದ್ದಾರೆ. ಹಾಗೆ ಇವತ್ತು ನಾವು ನಮ್ಮ ವಿದ್ಯಾ ಇಂಟರ್ನ್ಯಾಷನಲ್ ಸ್ಕೂಲ್ ಆಕ್ಸ್ಫರ್ಡ್ ಸ್ಕೂಲಲ್ಲಿ ನಾವಿವತ್ತು ಪರಿಸರ ದಿನಾಚರಣೆಯನ್ನು ಮಕ್ಕಳೊಂದಿಗೆ ಆಚರಿಸ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್. ತಾವು ಮೇಡಮ್ ಮಾತಾಡ್ತೀರಾ? ಮಾತಾಡ್ರಿ. Environmental Day, happy Environmental Day for all. Today we are celebrating the Environmental Day. Save the trees and the greenery. ಧನ್ಯವಾದಗಳು ಮೇಡಮ್. ಈ ಒಂದು ಪರಿಸರ ದಿನಾಚರಣೆಯ ಅಂಗವಾಗಿ ಇದೇ ಒಂದು ವಿದ್ಯಾ ಆಕ್ಸ್ಫರ್ಡ್ ಸ್ಕೂಲಿನ ಹತ್ತಿರನೇ ಇರತಕ್ಕಂಥ ಬ್ಯೂಟಿ ಪಾರ್ಲರ್ ಮೇಡಮ್, ಇವರು ವನಿತಾ ಮೇಡಮ್ ಅಂತ, ಇವರು ಕೂಡ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಈ ಸಂದರ್ಭದಲ್ಲಿ ಅವರನ್ನು ಕೇಳ್ಕೊತಾ ಇದ್ದೀನಿ. ಗೊತ್ತಾಗೋದು ಸರ, ಇವತ್ತು ವಿಶ್ವ ದಿನದ ದಿವಸ ಸರ, ವಿಶ್ವ ಪರಿಸರ ದಿವಸ. ಹಾಂ ರೀ, ನಾವೆಲ್ಲರೂ ಹಾಗೆ ಮಕ್ಕಳನ್ನ ಕರ್ಕೊಂಡು ಗಾರ್ಡನ್ ಬಂದಿದ್ದೇವೆ. ಹಾಂ, ಧನ್ಯವಾದಗಳು ಮೇಡಮ್.
ಈಗ ಈ ಸುಂದರವಾದ ಪರಿಸರ, ಈ ಪರಿಸರದಲ್ಲಿ ನಾವು ಮಕ್ಕಳನ್ನು ಇದೇ ಒಂದು ಗಾರ್ಡನ್ನಲ್ಲಿ ಕರ್ಕೊಂಡು ಬಂದು ಅವರಿಗೆ ಒಂದು ಗಾರ್ಡನ್ನಿನ ಮತ್ತು ಗಿಡಗಳ ವಿವಿಧ ಥರದ ಗಿಡಗಳನ್ನು ಪರಿಚಯ ಮಾಡಿಸ್ಕೊಡ್ತೀವಿ. ಮರಗಳ ಬೆಳವಣಿಗೆ ಮಾಡಲಿಕ್ಕೆ ಯಾವ ರೀತಿ ನಾವು ಪ್ರಯತ್ನ ಮಾಡಬೇಕು, ಈಗಿನಿಂದಲೇ ನಾವು ಪರಿಸರದ ಜಾಗೃತಿಯನ್ನು ಮಕ್ಕಳಿಗೆ ಮೂಡಿಸ್ತಾ ಇರೋದು ಕೂಡ ಮಕ್ಕಳ ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತತಿ ಅನ್ನುವಂಥ ಉದ್ದೇಶವೂ ಕೂಡ ಈ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕಿಯರ ಒಂದು ಮನೋಭಾವನೆ ಆಗಿರೋದರಿಂದ, ಯಾಕಂದ್ರೆ ನಮಗೆ ಯಾವಾಗಲೂ ಕೂಡ ಪರಿಸರ ಬೇಕು. ಪರಿಸರ ಇತ್ತಂದರೆ ನಮಗೆಲ್ಲರಿಗೂ ಕೂಡ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ. ಜೊತೆಗೆ ಮಳೆಯಂತೂ ಸಾಕಷ್ಟು ಪ್ರಮಾಣದಲ್ಲಿ ಇದು ಮಲೆನಾಡಿನ ಪ್ರದೇಶವಾದರೂ ಕೂಡ ಇತ್ತಿತ್ತಲಾಗಿ ಮಳೆಯೂ ಕೂಡ ಬೆಳಗಾವದಲ್ಲಿ ಕಡಿಮೆ ಆಗಿರೋದು ಕೂಡ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹೀಗಾಗಿ ಮರ ಗಿಡಗಳು ಎಷ್ಟು ಎಲ್ಲಿ ಜಾಸ್ತಿ ಇರ್ತಾವಲ್ಲ ಅಲ್ಲಿ ಜಾಸ್ತಿ ಮಳೆ ಆಗ್ತೈತಿ. ಈ ಮಳೆ ನಮ್ಮೆಲ್ಲರ ಬಾಳಿಗೆ ಹೊಳೆ ಆಗ್ಬೋದು ಅನ್ನುವಂಥ ಒಂದು ಪರಿಕಲ್ಪನೆಯಿಂದ ನಾವು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡ್ತಾಯಿದ್ದೇವೆ. ಯಾಕಂದರೆ ಇದನ್ನು ಇವತ್ತು ಒಂದೇ ದಿವಸ ಮಾಡಿ ಮುಗಿಸುವಂಥದ್ದಲ್ಲ. ಇದನ್ನು ಪ್ರತಿನಿತ್ಯ ನಾವು ವಿಶ್ವ ಪರಿಸರ ದಿನಾಚರಣೆ ಎಂದರೆ ತಿಳಿದು ಪರಿಸರ ರಕ್ಷಣೆಗಾಗಿ ನಮ್ಮೆಲ್ಲರ ಒಂದು ಶ್ರಮವನ್ನು ಹಾಕಬೇಕು. ಈ ನಾವು ಪರಿಸರ ರಕ್ಷಣೆ ಮಾಡಿದರೆ ನಮ್ಮ ಜೀವನಕ್ಕೆ ಏನಾದರೂ ಒಂದು ಒಳ್ಳೆಯ ಪರಿಕಲ್ಪನೆಯನ್ನು ನಾವು ನೋಡ್ಕೋಬೋದು, ತಿಳ್ಕೊಬೋದು, ನಾವು ಸರಿಯಾದ ರೀತಿಯಲ್ಲಿ ಬಾಳ್ಬೋದು. ಈ ಒಂದು ಬಾಳು ಹಸನಾಗಬೇಕಾದ್ರೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇವತ್ತಷ್ಟೇ ಮಾಡೋದಲ್ಲ, ಪ್ರತಿ ದಿವಸ ನಾವು ಮಾಡಬೇಕಂತ ಎಲ್ಲರಲ್ಲಿಯೂ ನಾನು ಕೇಳ್ಕೊತಾ ಇದ್ದೀನಿ. ಸಾಲು ಮರದ ತಿಮ್ಮಕ್ಕ ಅಂತಂದ್ರೆ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ. ಅವರು ವಿದ್ಯಾಭ್ಯಾಸ ಮಾಡದೇ ಅವರು ತಮ್ಮ ಇಡೀ ಜೀವನವನ್ನೇ ಪರಿಸರ ರಕ್ಷಣೆಗಾಗಿ ಗಿಡ ಮರಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಿ ಪೋಷಿಸುವುದಕ್ಕಾಗಿಯೇ ಶ್ರಮವಹಿಸಿ ಇಡೀ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ತಾಯಿ ಅವರು. ಆ ಒಂದು ಈ ಸಂದರ್ಭದಲ್ಲಿ ಅವರನ್ನು ನಾವು ಎಲ್ಲರೂ ಕೂಡ ನೆನಪು ಮಾಡಿಕೊಳ್ಳಬೇಕು. ಇದೇ ಈಗ ಮೇಡಮ್ ಅವರು ಹೇಳಿದ್ರಲ್ಲ, ಆ ಒಂದು ಮಟ್ಟಕ್ಕೆ ನಾವು ಬೆಳೆದಿದ್ದರೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ವರ್ಷಕ್ಕೆ ಒಂದೆರಡು ಸಸಿಗಳನ್ನಾದರೂ ನೆಟ್ಟು ಅವುಗಳನ್ನು ಬೆಳೆಸುವ ಒಂದು ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಬೇಕು. ಹೀಗಾದಾಗ ಮಾತ್ರ ಪರಿಸರ ರಕ್ಷಣೆ ಬೆಳೆದು ನಮ್ಮೆಲ್ಲರ ಒಂದು ಜೀವನಕ್ಕೆ ಹಸನಾಗುವಂಥ ಒಂದು ವಾತಾವರಣವನ್ನು ಸೃಷ್ಟಿ ನಮಗೆ ನೀಡ್ತೈತಿ. ಈ ಸೃಷ್ಟಿ ನಿಜಕ್ಕೂ ಕೂಡ ನಾವು ಸೃಷ್ಟಿಯ ಜೊತೆಗೆ ಹೋರಾಟ ಮಾಡಿ ಆದರೂ ಕೂಡ ನಾವು ಗಿಡ ಮರಗಳನ್ನು ನೆಟ್ಟು ಈ ಒಂದು ಪರಿಸರ ಆಚರಣೆಯ ಸಂಭ್ರಮವನ್ನು ಆಚರಿಸಬೇಕು. ಪ್ರತಿಯೊಬ್ಬರು ಕೂಡ ನಮ್ಮ ಕರ್ನಾಟಕ ಅಷ್ಟೇ ಹೇಳ್ತೀನಿ, ನಮ್ಮ ಬೆಳಗಾವಿ ಜಿಲ್ಲೆ ಅಷ್ಟೇ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ಇವತ್ತಿನ ನಾವು ಸಂಕಲ್ಪ ಮಾಡೋಣ. ನಾವೆಲ್ಲರೂ ಕೂಡ ಇವತ್ತೇ ಒಂದು ಗಿಡವನ್ನು ನೆಡೋಣ, ಆ ಗಿಡದ ಪೋಷಣೆಯನ್ನು ಮಾಡೋಣ, ಅದು ಹೆಮ್ಮರವಾಗಿ ಬೆಳೆಯುವಂತೆ ನಾವೆಲ್ಲರೂ ಕೂಡ ಕಾಳಜಿ ವಹಿಸಿ ದುಡಿದಿದ್ದೀನಿ ಆತಂದ್ರೆ ಇದೇ ಒಂದು ಮಾದರಿ ಕೆಲಸ ಅಂತೇಳಿ ನಾನು ತಿಳ್ಕೊತೀನಿ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇವತ್ತು ನಾವು ಪ್ರತಿಜ್ಞೆ ಮಾಡೋಣ. ಇವತ್ತೇ ನಾವು ಪ್ರತಿಯೊಬ್ಬರು ಒಂದೊಂದು ಗಿಡಗಳನ್ನು ಹಚ್ಚಿ ಸಸಿಗಳನ್ನು ಹಚ್ಚಿ ಅವು ಗಿಡಗಳಾಗಿ ಮರಗಳಾಗಿ ಹೆಮ್ಮರವಾಗಿ ಬೆಳೆದು ನಿಲ್ಲಲಿ ಅನ್ನುವಂಥ ಆಶಾಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಭಾವನೆಗಳನ್ನು ಕನ್ನಡಿಗ ಚಾನಲ್ YT ಜೊತೆಗೆ ಹಂಚ್ಕೊಳ್ರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.